ಕನ್ಸ್ಟ್ರಕ್ಷನ್ ಮಾಡುವಾಗ ಮುಂಚೆನೇ ನಮಗೆ ಕೆಲವೊಂದು ಸಲ ಗೊತ್ತಾಗಲ್ಲ ಇದು ಎಷ್ಟು ಬರುತ್ತೆ ಅಂಥೇಳಿ, ಇದು ಚಿಕ್ಕದಾಗುತ್ತಾ ದೊಡ್ಡದಾಗುತ್ತಾ ಅಂಥೇಳಿ. ಅದನ್ನು ವೇರ್ ಮಾಡಿ ನೀವು ಹೆಡ್ ಟರ್ನ್ ಮಾಡಿದಾಗ ಯಾವ ರೀತಿ ಕಾಣುತ್ತೆ ಅಂತ ಇವತ್ತಿಗೆ ಗೊತ್ತಾಗುತ್ತೆ. ನೀವು ಅದರಲ್ಲಿ ನಡೆದಾಡಿದ್ರೆ ಸ್ಪೇಸ್ ಜಾಗ ಕಮ್ಮಿ ಆಯಿತಾ ಜಾಸ್ತಿ ಆಯಿತಾ ಅಂತ ನಿಮ್ಗೆ ಗೊತ್ತಾಗುತ್ತೆ. ಇನ್ನು ನಾವು ಎ ಇಂದ ಝಡ್ವರೆಗೂ ಅಂತ ನಾವು ನೋಡೋದಾದರೆ ಇದು ಆದಮೇಲೆ ಇದು ಮಾಡಿ, ಇದಾದಮೇಲೆ ಇದು ಮಾಡಿ ಅಂತ ಒಂದು ಕ್ಲಿಯರ್ ಪಿಕ್ಚರ್ ಕೊಡಬೇಕು ಜನರಿಗೆ ಅಂದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅವರು ಸುಮ್ಮನೆ 1 ಲಕ್ಷ ಕೊಡಿ, 2 ಲಕ್ಷ ಕೊಡಿ, ನಮ್ಗೆ ಭಾಳ ಖರ್ಚಿದೆ ಅಂತಾರೆ. ಬರೀ ಕನ್ಸ್ಟ್ರಕ್ಷನ್ಗೆ ಎಷ್ಟು ಟೈಮ್ ಆಗುತ್ತೆ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಯಾಕೆಂದರೆ ಕೆಲವರು ಇವತ್ತು ಬಂದುಬಿಟ್ಟು ನಾಳೆ ಮನೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಂತ ಕೇಳ್ತಾರೆ, ಅದು ಆಗೋದಿಲ್ಲ. ಆಮೇಲೆ ಬೋರ್ವೆಲ್ಲು ಕೂಡ 1.5 ಮಂತ್ ಮುಂಚೆನೇ ನಾವು ಪ್ಲ್ಯಾನ್ ಮಾಡಬೇಕು. ಯಾಕೆಂದರೆ ಮತ್ತೆ ನಾವು ಆನ್ಲೈನ್ ಹೋಗಿ ಅವ್ರಿಗೆ ನಾವು ಬೋರ್ವೆಲ್ ಪರ್ಮಿಷನ್ ತೊಗೋಬೇಕಾಗುತ್ತೆ. ಈಗ ಮಳೆ ನೀರ್ದೆಲ್ಲ ಈ ಥರ ಪ್ರಾಬ್ಲಮ್ ಅಂದಮೇಲೆ ಭಾಳ ಸ್ಟ್ರಿಕ್ಟ್ ಇದೆ. ನಾನು ಹೇಳೋದು ಕಂಪ್ಲೀಟ್ ಸೆಟ್ ಆಫ್ ಡ್ರಾಯಿಂಗ್ಸು, ಸೆಲೆಕ್ಷನ್ಸು ನೀವು ಎಷ್ಟು ಆನ್ ಪೇಪರ್ಸಲ್ಲಿ ಮಾಡ್ಕೋತೀರಾ ನಿಮಗೆ ರಿಯಾಲಿಟಿಲಿ ಅಷ್ಟೇ ಹತ್ತಿರವಾಗಿರುತ್ತೆ. ಚೇಂಜಸ್ ಮಾಡ್ಕೊಳ್ಳೋಕ್ಕೂ ನಿಮ್ಗೆ ಆಪ್ಷನ್ ಇರುತ್ತೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬಿಸ್ನೆಸ್ ಗುರು, ನಿಮಗೆಲ್ಲ ಆತ್ಮೀಯ ಸ್ವಾಗತ. ಬಿಸ್ನೆಸ್ ಗುರು ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ ಮೇಕ್ ಇಟ್ ಬಿಲ್ಡ್ ಈ ಒಂದು ಕಂಪನಿಯ ಸಂಸ್ಥಾಪಕರಾಗಿರುವಂಥ ಮಂದೀಪ್ ಅವರು. ನಮಸ್ಕಾರ ಮಂದೀಪ್ ಅವರೇ. ಕಳೆದ 3 ಸಂಚಿಕೆಗಳಲ್ಲಿ ನಾವು ಕನ್ಸ್ಟ್ರಕ್ಷನ್ ಬಗ್ಗೆ, ಮನೆ ಕಟ್ಟೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ವಿ. ಒಬ್ಬ ಕಾಮನ್ ಮ್ಯಾನ್ ಪರ್ಸ್ಪೆಕ್ಟಿವ್ ನಾನು ಪ್ರಶ್ನೆ ಕೇಳಿದ್ದೀನಿ, ಒಬ್ಬ ಎಕ್ಸ್ಪರ್ಟ್ ಪರ್ಸ್ಪೆಕ್ಟಿವಿಂದ ಅವರು ಸಾಕಷ್ಟು ವಿಚಾರಗಳನ್ನ ಹೇಳಿದ್ದಾರೆ. ಅಕಸ್ಮಾತ್ ನೋಡಿಲ್ಲ ಅಂದರೆ ದಯವಿಟ್ಟು ಆ ವಿಡಿಯೋಗಳನ್ನ ನೋಡಿ, ಆಮೇಲೆ ಈ ವಿಡಿಯೋ ನೋಡಿ. ಅದರ ಲಿಂಕ್ಗಳನ್ನು ಪುನೀತ್ ಅವರು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತಾರೆ. ಇವತ್ತು ನಾನು ಫ್ಯೂಚರ್ ಆಫ್ ಕನ್ಸ್ಟ್ರಕ್ಷನ್ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಪ್ರೆಸೆಂಟ್ ಮತ್ತು ಫ್ಯೂಚರ್ ಎರಡೂ ಕೂಡ. ಪ್ರೆಸೆಂಟ್ ಅಂದರೆ ಹೊಸದಾಗಿ ಏನು ಎಂಟ್ರಿ ಕೊಟ್ಟಿದೆ ಅನ್ನೋದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಒಂದು ನನಗಾಗಿರುವಂಥದ್ದು ಅನುಭವನ ಹೇಳ್ತೀನಿ. ನಮಗೆ ನಾವು ಮನೆ ಫ್ಲ್ಯಾಟೇ ತೊಗೊಂಡಿದ್ದು, ಬಟ್ ನಮಗೆ ಮುಂಚೆ ಅನಿಸಿರಲಿಲ್ಲ ಅದು ಎಷ್ಟು ಹೆಂಗೆ ಕಾಣುತ್ತೆ ಅನ್ನೋದು ಗೊತ್ತಾಗ್ತಿರಲಿಲ್ಲ. ಆಮೇಲೆ ನಾವು ನೋಡಿದ್ರೆ ಗೊತ್ತಾಯಿತು, ಬೆಡ್ರೂಮ್ ನಾವು ಅಂದ್ಕೊಂಡಿದ್ದಕ್ಕಿಂತ ಚಿಕ್ಕದಿದೆ. ವಾರ್ಡ್ರೋಬ್ಸ್ ಮತ್ತು ಕಾಟ್ ಮಧ್ಯೆ ಡಿಸ್ಟೆನ್ಸ್ ತುಂಬ ಕಡಿಮೆ ಇದೆ. ಓಡಾಡೋಕ್ಕೆ ಕಷ್ಟ ಆಗುತ್ತಲ್ಲ. ಇದು ಮುಂಚೆನೇ ನಮ್ಗೆ ಅಂದರೆ ನಾವು ಕನ್ಸ್ಟ್ರಕ್ಷನ್ ಮಾಡುವಾಗ ಮುಂಚೆನೇ ನಮಗೆ ಕೆಲವೊಂದು ಸಲ ಗೊತ್ತಾಗಲ್ಲ ಇದು ಎಷ್ಟು ಬರುತ್ತೆ ಅಂಥೇಳಿ, ಇದು ಚಿಕ್ಕದಾಗುತ್ತಾ ದೊಡ್ಡದಾಗುತ್ತಾ ಅಂಥೇಳಿ. ಬೆಡ್ರೂಮ್ ಉದ್ದ ಆಯಿತು ಅನಿಸುತ್ತೆ, ಅದ್ರ ಬದಲಾಗಿ ಸ್ವಲ್ಪ ವಿಡ್ತ್ ಜಾಸ್ತಿ ಇರಬೇಕು ಅನಿಸುತ್ತೆ. ಈ ಥರದ್ದೆಲ್ಲ ಇದನ್ನೆಲ್ಲ ಹೆಂಗೆ ಅವಾಯ್ಡ್ ಮಾಡ್ಕೋಬೋದು ಈ ಸಮಸ್ಯೆಗಳು ಆಗದಿರೋ ಹಾಗೆ? ಒಂದು ನೋಡಿ, ಪ್ರೀ ವಿಜುವಲೈಸೇಷನ್ ಅಂತ ಒಂದು ಟರ್ಮ್ ಇದೆ. ನೀವು ಕಟ್ಟೋದಕ್ಕೆ ಮುಂಚೆನೇ ಅದನ್ನು ನಾವು ಕಂಪ್ಲೀಟ್ಲಿ ವಿಜುವಲೈಸ್ ಮಾಡಬೇಕಾಗಿ ಬರುತ್ತೆ. ಇದಕ್ಕೆ ನಾವು ಅಡ್ವಾನ್ಸ್ ಸಾಫ್ಟ್ವೇರ್ಗಳನ್ನ ಬಳಸಬೇಕಾಗತ್ತೆ. ಒಂದು ಬಂದು 3D ವಿಜುವಲೈಸೇಷನ್ ಅಂತ ಯೂಶಲಿ ಕೇಳಿರ್ತೀವಿ. 3D ವ್ಯೂ ಕೊಡಿ ಅಂತ ಕಾಮನ್ ಟರ್ಮ್ಸಲ್ಲಿ ಹೇಳಿರ್ತೀವಿ. ಇಲ್ಲಿ 2 ಥರ ಇದೆ. ಒಂದು ನಿಮಗೆ ಪಿಕ್ಚರ್ ಫಾರ್ಮೆಟಲ್ಲಿ ನಿಮ್ಗೊಂದು ಕಳಿಸ್ತೀವಿ, ಅದು. ಇನ್ನೊಂದು ಪೆನರೋಮಿಕ್ ವ್ಯೂ ಅಂತ ಹೇಳ್ತೀವಿ. ಅಂದರೆ VR 360 ಅಂತ ಹೇಳ್ಬೋದು. ನಾವು ವರ್ಚುವಲ್ ರಿಯಾಲಿಟಿ 360 ಡಿಗ್ರಿ ಇರುತ್ತೆ ಇಮೇಜ್. ನೀವು ಫೇಸ್ಬುಕ್ಕಲ್ಲಿ ಕೆಲವೊಂದು ಇಮೇಜ್ಗಳನ್ನ ನೋಡೋದಾದರೆ ನಿಮ್ಮ ಫೋನ್ ಟಿಲ್ಟ್ ಮಾಡಿದ್ರೆ ಆ ಇಮೇಜ್ ಕೂಡ ಟಿಲ್ಟ್ ಆಗ್ತಾ ಇರುತ್ತೆ ಕೆಲವೊಮ್ಮೆ ಗಮನಿಸಿದ್ರೆ. ಹಿಂಗೆ ಪ್ರೆಸ್ ಮಾಡಿದ್ರೆ ಲೆಫ್ಟ್ ಹೋಗುತ್ತೆ, ರೈಟ್ ಹೋಗುತ್ತೆ. ಅದು ಸ್ಟ್ಯಾಟಿಕ್ ಆಗಿರೋದಿಲ್ಲ. ಅದು ಇದನ್ನು ನಿಮ್ಮ ಮನೆ ಒಳಗಡೆ ಮಾಡಬಹುದು. ಹೆಂಗೆ ಮಾಡ್ತೀವಿ ಅಂದರೆ, ಇದನ್ನು ನಾವೆಲ್ಲ ಸಿಮ್ಯುಲೇಷನ್ ಮಾಡ್ತೀವಿ. ಇವಾಗ ನೀವು ಮನೆ ಕಟ್ಟಿದ ನಂತರ ಹೆಂಗಿರುತ್ತೆ ಅದೇ ಸ್ಕೇಲ್ಗೆ ಫಸ್ಟು ನಾವು ಇದನ್ನು ಮಾಡ್ಲಿಂಗ್ ಮಾಡ್ಕೋತೀವಿ. ಅದಕ್ಕೆ ಸ್ಕೆಚಪ್ ಅಂತಿದೆ, ಭಾಳ ಮಾಡ್ಲಿಂಗ್ ಸಾಫ್ಟ್ವೇರ್ಸ್ ಇದ್ದಾವೆ. ಈಗ ಪ್ಲ್ಯಾನ್ ಆದ ನಂತರ ಅದನ್ನು ನಾವು ವರ್ಚುವಲಿ ಬಿಲ್ಡ್ ಮಾಡ್ತೀವಿ. ಓಕೆನಾ? ಇದನ್ನು ವರ್ಚುವಲ್ ಟ್ವಿನ್ ಅಂತ ಕೂಡ ನಾವು ಕರಿಬೋದು. ಫ್ಯೂಚರಲ್ಲಿ ಹಂಗೆ ಕರಿತೀವಿ. ಇದನ್ನು ಕಂಪಲ್ಸರಿ ಆಗುತ್ತೆ ಇದು ಆಲ್ಮೋಸ್ಟು. ಈಗ ಏನು ಮಾಡ್ತಾ ಇದ್ದೀವಿ ಅಂದರೆ, ನಿಮ್ಮ ಪ್ಲ್ಯಾನ್ ರೆಡಿ ಆದಮೇಲೆ ನಾವು ವರ್ಚುವಲ್ ಟ್ವಿನ್ಸ್ನ ಕ್ರಿಯೇಟ್ ಮಾಡೋಕ್ಕೋಸ್ಕರ 3D ಮಾಡಲಿಂಗ್ ಮಾಡಿ ಈ 2D ಇರೋದನ್ನು ವಾಲ್ಸ್ನ ಮೇಲಕ್ಕೆ ತೆಗೆದು ಕಿಟಕಿಗಳನ್ನ ಜೋಡಿಸಿ ಅಲ್ಲಿ ನಾವು ಕಂಪ್ಲೀಟ್ಲಿ ಡಿಸೈನಿಂಗ್ ಆಸ್ಪೆಕ್ಟ್ನ ನಾವು ಥಿಂಕ್ ಮಾಡ್ತೀವಿ. ಈಗ ಆಲ್ರೆಡಿ ಪ್ಲ್ಯಾನಲ್ಲೇ ನಮ್ಮ ಎಲ್ಲ ಪ್ಲ್ಯಾನ್ಸಲ್ಲೂ ವಾರ್ಡ್ರೋಬೆಲ್ಲಿರುತ್ತೆ, ಬೆಡ್ಡಲ್ಲಿರುತ್ತೆ, ಅದರ ಮಧ್ಯೆ ಜಾಗ ಇದೆಯಾ ಇಲ್ವಾ. ಒಂದು ಸಣ್ಣ ಎಕ್ಸಾಂಪಲ್ ಬಂದು ಮಾಸ್ಟರ್ ಬೆಡ್ರೂಮಿಗೆ ಹೋದರೆ ಕೆಲವೊಮ್ಮೆ ಒಂದೇ ಕಡೆ ಎಕ್ಸಿಟ್ ಇರುತ್ತೆ. ಅಂದರೆ ಒಬ್ಬ ಮನುಷ್ಯ ಇಳಿದೋದ ನಂತರ ಇನ್ನೊಬ್ರು ಇಳಿಬೇಕಾ ಅಂತ ಪರಿಸ್ಥಿತಿ ಬರುತ್ತೆ. ಹಂಗಿರಬಾರ್ದು. ಯಾವುದೇ ಕಾರಣಕ್ಕೂ ನಾವು ಈ ಬೆಡ್ಡನ್ನ ತಗೊಂಡು ವಾಲ್ ಪಕ್ಕ ಇಡಬಾರ್ದು. ಸ್ವಲ್ಪನಾದರೂ ಗ್ಯಾಪ್ ಇರಬೇಕು. ಅದಕ್ಕೆ ಸೈಡ್ ಟೇಬಲ್ ಕೊಟ್ಟಿರ್ತೀವಿ. ನಿಮ್ದು ಅಕ್ಸೆಸರೀಸ್ ಆಗ್ಬೋದು, ಮತ್ತೊಂದು ಆಗ್ಬೋದು, ಅಲ್ಲಿ ಇಟ್ಟು ಆ ಗ್ಯಾಪ್ ನಂತರ ಬೆಡ್ ಹಾಕಿ ಮತ್ತೆ ಇನ್ನೊಂದು ಸೈಡ್ ಟೇಬಲ್ ಬರುತ್ತೆ. ಅದಾದಮೇಲೆ ವಾರ್ಡ್ರೋಬ್ ಬೇಕು. ಇದೆಲ್ಲವೂ ಸ್ಪೇಸ್ ಪ್ಲ್ಯಾನಿಂಗ್ ಅಂತ ಹೇಳ್ತೀವಿ. ಇದನ್ನು ನಾವು ಕಸ್ಟಮರ್ಗೆ ಅರ್ಥ ಮಾಡಿಸಿದ ನಂತರ 3D ವಿಜುವಲೈಸೇಷನ್ ಏನು 3D ಮಾಡ್ತಾಯಿದ್ವಿ ಅದರಲ್ಲಿ ಹಾಕಿದಾಗ ನಿಮಗೊಂದು ಗೇರ್ ಕೊಡ್ತೀವಿ ನಾವು.
ಈಗ ಅದರಲ್ಲಿ ಭಾಳ ಥರ ಇದೆ. ಒಂದು ಬಂದು ನಿಮಗೆ ವೆಬ್ ಲಿಂಕ್ ಕಳಿಸಿದಾಗ ನಿಮಗೆ ನೀವು ಅದನ್ನು ಸ್ಕ್ರಾಲ್ ಮಾಡ್ಬೋದು, ಮೇಲೆ ಕೆಳಗಡೆ ಎಲ್ಲ ಮಾಡ್ಬೋದು. ಇನ್ನೊಂದು ನಿಮ್ಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ ಅಂಥೇಳಿ ನಮ್ಮ ಆಫೀಸಿಗೆ ಬಂದರೆ ಈ ಮಾಡೆಲ್ನ ನಾವು ನಮ್ಮ ಹತ್ರ ಗೇರ್ಸಿದ್ದಾವೆ. ಅದರಲ್ಲಿ ಒಂದು ಬಂದು ಒಕೊಲಸ್ದೊಂದು ಗ್ಯಾಡ್ಜೆಟ್ ಇದೆ. ಅದನ್ನು ನೀವು ವೇರ್ ಮಾಡಿದ್ರೆ, ನಾನು ವೀಡಿಯೋಸ್ ಕೂಡ ಅದನ್ನು ತೋರಿಸ್ಕೊಡ್ತೀನಿ, ನಿಮಗೂ ಒಂದು ಡೆಮೋ ಕೊಡ್ತೀನಿ ನಾನು. ಅದನ್ನು ವೇರ್ ಮಾಡಿ ನೀವು ಹೆಡ್ ಟರ್ನ್ ಮಾಡಿದಾಗ ಯಾವ ರೀತಿ ಕಾಣುತ್ತೆ ಅಂತ ಇವತ್ತಿಗೆ ಗೊತ್ತಾಗುತ್ತೆ. ನೀವು ಅದರಲ್ಲಿ ನಡೆದಾಡಿದ್ರೆ ಸ್ಪೇಸ್ ಜಾಗ ಕಮ್ಮಿ ಆಯಿತಾ ಜಾಸ್ತಿ ಆಯಿತಾ ಅಂತ ನಿಮ್ಗೆ ಗೊತ್ತಾಗುತ್ತೆ. ಇದು ನನಗೆ ಸಾಕಾಗ್ತಾ ಇಲ್ಲ, ಮೇ ಬಿ ಇನ್ನೊಂದು ಸ್ವಲ್ಪ ಸ್ಪೇಸ್ ಪ್ಲ್ಯಾನಿಂಗ್ ನಾವು ಸ್ವಲ್ಪ ದೊಡ್ಡದಾಗಬೇಕು, ನಾನು ಇಷ್ಟು ಗ್ಯಾಪ್ ಕಮ್ಮಿ ಇದೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನೀವೇನು ಇದು ಫಿಸಿಕಲ್ ವರ್ಲ್ಡ್ ಅಲ್ವಾ, ಇದು ಅದು ವರ್ಚುವಲ್ ವರ್ಲ್ಡ್. ಅಲ್ಲಿ ಏನು ಫಿಸಿಕಲ್ ಇದೆ ಅದನ್ನೇ ನಾವು ಮಿಮಿಕ್ ಮಾಡಿರ್ತೀವಿ. ಆವಾಗ ನಿಮಗೆ ಪ್ರೀ ವಿಜುವಲೈಸೇಷನ್ ಆಗಿರೋದ್ರಿಂದ ನಿಮಗೆ ಡೀಪಾಗಿ ಅರ್ಥ ಆಗುತ್ತೆ. ನನ್ನ ಬೆಡ್ ನೀವು ಕುತ್ಕೊಂಡ್ರೆ ನೀವು ಆ ಬೆಡ್ ಕೂಡ ನಿಮ್ಗೆ ಹೈಟಿಗೆ ಬರುತ್ತೆ. ನೀವು ಯಾವ ರೀತಿ ನಿಮ್ಮನ್ನ ಇದ್ರಲ್ಲಿ ಪೊಸಿಷನ್ ಮಾಡ್ಕೊಂಡಿರ್ತಾರೆ ಅದರಲ್ಲೆಲ್ಲ ಚೇಂಜ್ ಆಗ್ತಾ ಇರುತ್ತೆ. ಇದನ್ನು ಬಳಸಿದಾಗ ನಿಮಗೆ ಕಂಪ್ಲೀಟ್ಲಿ ಅರ್ಥ ಆಗುತ್ತೆ ಎಷ್ಟು ಗ್ಯಾಪ್ ಇದೆ, ಏನು ನನಗಿದು ಸಾಕಾಗುತ್ತಾ ಇಲ್ವಾ. ಒಂದೊಂದು ಕನ್ಸಿಡರ್ ಆಗುತ್ತೆ. ನಾವೀಗ ವಾರ್ಡ್ರೋಬ್ 2 ಫೀಟ್ ಕೊಟ್ಟಿದ್ದೀವಿ, ಈಗ ನಮ್ಮದು ಸ್ಲೈಡಿಂಗ ಓಪನ್ ಅಬಲ್ಲ, ಸ್ಲೈಡಿಂಗಿಗೆ ಕಮ್ಮಿ ಜಾಗ ಇದ್ರೂ ನಡೆಯುತ್ತೆ. ಯಾಕೆಂದರೆ ನಾವು ಡೋರ್ನ ಓಪನ್ ಮಾಡ್ತಿಲ್ಲ, ಶಟರ್ನ. ಅದೇ ಓಪನ್ ಅಬಲ್ಲ ಅಂದರೆ ಶಟರ್ ಓಪನ್ ಮಾಡಿದ ನಂತರ ಗ್ಯಾಪ್ ಇರಬೇಕು ಕರೆಕ್ಟ್ ಓಪನ್ ಮಾಡೋಕ್ಕೆ. ನಾವು ಬೆಡ್ ಮೇಲೆ ನಿಂತ್ಕೊಂಡು ಓಪನ್ ಮಾಡೋಕ್ಕಾಗಲ್ಲ ಅಲ್ವಾ. ಆಮೇಲೆ ನಮ್ಮದು ಇವಾಗ ಸ್ಪೇಸ್ ಸೇವಿಂಗ್ ಕಾನ್ಸೆಪ್ಟ್ಗಳು ಭಾಳ ಇದೆ. ಫಾರ್ ಎಕ್ಸಾಂಪಲ್ ಈಗ ಸ್ಟಡಿ ಯೂನಿಟ್ ತೊಗೊಂಡ್ರೆ ಕೆಲವೊಮ್ಮೆ ನಮಗೆ ಜಾಗನೇ ಸಾಕಾಗಲ್ಲ, ಓಡಾಡೋದಕ್ಕೆ ಅಡ್ಡ ಬರೋಂಗೆಲ್ಲ ಸ್ಟಡಿ ಯೂನಿಟ್ ಮಾಡೋ ಬದಲು ಕೊಲಾಪ್ಸಬಲ್ ಮಾಡ್ಬೋದು. ಅದನ್ನ ನಾವು ಗೋಡಲ್ಲೇ ಇರುತ್ತೆ, ಒಂದು ಕ್ಲ್ಯಾಂಪ್ ಕೊಟ್ಟು ಹೊರಗಡೆ ತೆಗಿತೀವಿ, ಆಗ ನಿಮ್ಗೊಂದು ಟೇಬಲ್ ಆಗುತ್ತೆ. ಒಂದು ಇಮೇಜ್ ಕೂಡ ಅಟ್ಯಾಚ್ ಮಾಡ್ತೀವಿ, ಅದನ್ನು ನೀವು ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲಿ ನಿಮಗೆ ಬೇಡ ಅಂದಿದ್ದಾಗ ಅದನ್ನು ಗೋಡೆಗೆ ತಳ್ಳಿಬಿಡ್ಬೋದು. ಮರ್ಫಿ ಬೆಡ್ ಅಂತ ಒಂದಿದೆ. ಬೆಡ್ಡು ಇವಾಗ ಫಾರ್ ಎಕ್ಸಾಂಪಲ್ ಒಂದು ಎಕ್ಸ್ಟ್ರಾ ಬೆಡ್ರೂಮಲ್ಲಿ ಬೆಡ್ ಹಾಕಬೇಕು ಅಂತ ಅನಿಸುತ್ತೆ, ಬಟ್ ಅಯ್ಯೋ ಹಾಕ್ಬಿಟ್ರೆ ಮಕ್ಳಿಗೆ ಆಟ ಆಡೋಕ್ಕೆ ಜಾಗ ಇರಲ್ಲ, ಸ್ಟಡಿಗೆ ಜಾಗ ಇರಲ್ಲ ಅಂತ ಬಂದಾಗ ಏನು ಮಾಡ್ತೀವಿ, ಮರ್ಫಿ ಬೆಡ್ಸ್ ಕೊಡ್ತೀವಿ. ಇದರಲ್ಲಿ ಒಂದು ಮೆಕ್ಯಾನಿಸಮ್ಸ್ನ ಬಳಸಿ ನಾವು ಬೆಡ್ನೇ ವಾಲ್ಗೆ ಶಿಫ್ಟ್ ಮಾಡ್ತೀವಿ. ಅಂದರೆ ಹಿಂಗಿರೋ ಬೆಡ್ಡು ಈ ರೀತಿ ವಾಲ್ಗೆ ಹೋಗುತ್ತೆ, ಆಗ ನಿಮಗೆ ಮಿಕ್ಕಿರೋ ಸ್ಪೇಸ್ ಬೀಳುತ್ತೆ. ಇವೆಲ್ಲ ಸ್ಪೇಸ್ ಸೇವಿಂಗ್ ಕಾನ್ಸೆಪ್ಟ್ಸು. ಇದನ್ನು ನಾವೆಲ್ಲ ಮೊದಲೇ ನಿಮ್ಗೆ ವಿಜುವಲೈಸ್ ಮಾಡಿಸಿದಾಗ ಈ ಅಡ್ವಾನ್ಸ್ ಟೆಕ್ನಾಲಜಿ ಬಳಸಿ ನಿಮ್ಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಆಮೇಲೆ ಇದೆಲ್ಲವನ್ನು ನಾವು ಮನೆ ಕಟ್ಟಿದ ನಂತರ ಮಾಡಬಾರ್ದು, ಈ ಎಲ್ಲ ಪ್ಲ್ಯಾನಿಂಗ್ ಸ್ಟೇಜಲ್ಲೇ ಮುಗಿದೋಗ್ಬೇಕು ಸರ್. ನಾನು ಹೇಳೋದು ಕಂಪ್ಲೀಟ್ ಸೆಟ್ ಆಫ್ ಡ್ರಾಯಿಂಗ್ಸು, ಸೆಲೆಕ್ಷನ್ಸು ನೀವು ಎಷ್ಟು ಆನ್ ಪೇಪರ್ಸಲ್ಲಿ ಮಾಡ್ಕೋತೀರಾ ನಿಮಗೆ ರಿಯಾಲಿಟಿಲಿ ಅಷ್ಟೇ ಹತ್ತಿರವಾಗಿರುತ್ತೆ. ಚೇಂಜಸ್ ಮಾಡ್ಕೊಳ್ಳೋಕ್ಕೂ ನಿಮ್ಗೆ ಆಪ್ಷನ್ ಇರುತ್ತೆ. ಎಲ್ಲ ಮನೆ ಕಟ್ಟಿದ ಮೇಲೆ ಒಬ್ಬರನ್ನ ಕರೆಸಿ ಇಲ್ಲಿ ವಾರ್ಡ್ರೋಬ್ ಹಾಕೋದು, ಎಲ್ಲಿ ವಾರ್ಡ್ರೋಬ್ ಹಾಕೋದು. ನೋಡಿ ಇವಾಗ ವಾಸ್ತುಗೆ ಬಂದರೆ ನಾವು ಇಷ್ಟಿಗೆ ತಲೆ ಹಾಕಿ ಮಲ್ಕೋಬೇಕು, ನಾರ್ದ್ಗೆ ಯಾವುದೇ ಕಾರಣಕ್ಕೂ ಹಾಕಂಗಿಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಈಗ ವಿಂಡೋ ಮುಂದೆಗಡೆನೇ ಕೊಟ್ಬಿಡ್ತಾರೆ ಬೆಡ್ಡು. ಆವಾಗ ಆ ಕರ್ಟೆನ್ ಹಾಕಿದ್ರೆ ಅದು ಅಲ್ಲಾಡ್ತಾ ಇರುತ್ತೆ, ನಮಗೆ ಕಂಫರ್ಟಬಲ್ ಅನಿಸಲ್ಲ. ವಿಂಡೋ ಪೊಸಿಷನಲ್ಲಿದೆ, ಅದಕ್ಕೆ ತಕ್ಕಂತೆ ಬೆಡ್ ಇದೆಯಾ, ಇದನ್ನು ನಾವು ಪ್ಲ್ಯಾನಿಂಗಲ್ಲಿ ನೋಡಿ ಈ 3D ವಿಜುವಲೈಸೇಷನಲ್ಲೂ ನೋಡ್ಕೊಳ್ಳೋದ್ರಿಂದ ಕಂಪ್ಲೀಟಾಗಿ ನಿಮ್ಗೆ ಅರ್ಥ ಆಗುತ್ತೆ. ಈ ರೀತಿ ಇದನ್ನೆಲ್ಲ ಕಂಪ್ಲೀಟಾಗಿ ವರ್ಚುವಲ್ ರಿಯಾಲಿಟಿ ಅಂತೀವಿ. ಫ್ಯೂಚರಲ್ಲಿ ಕೂಡ ನೀವು ನಂಬ್ತಿರೋ ಇಲ್ವೋ, ಫಿಸಿಕಲ್ ಮನೆಗಳಿಗಿಂತ ವರ್ಚುವಲ್ ಮನೆಗಳು ಜಾಸ್ತಿ ಆಗೋಗುತ್ತೆ. ಈ ಮೆಟಾವರ್ಸ್ ಅಂತ ನೀವು ಒಂದು ಟರ್ಮ್ ಕೇಳಿರ್ಬೋದು. ಇಲ್ಲಿ ಏನಾಗುತ್ತೆ, ನೆಕ್ಸ್ಟ್ ಜನ್ರೇಷನ್ ಅವರೆಲ್ಲ ಫಿಸಿಕಲ್ಗೆ ಅವ್ರು ಮಹತ್ವ ಕೊಡೋಲ್ಲ. ನನ್ನ ಕನಸಿನ ಮನೆ ನಾನು ಫಿಸಿಕಲಲ್ಲಿ ಕಟ್ಟೋಕ್ಕಾಗಲ್ಲ. ಈಗ ನನ್ನ ಮನೆ ಮಧ್ಯೆ ನೀರು ಹೋಗೋಕ್ಕಾಗಲ್ಲ, ನನಗೇನೋ ಬೆಟ್ಟದ ಮಧ್ಯೆ ಬರಬೇಕು, ನನಗೆ ಜಂಗಲ್ ಥರ ಇರಬೇಕು ಮನೆ ಅನ್ನೋದು ನಾವು ಫಿಸಿಕಲ್ ಅಂದರೆ ಈ ವರ್ಚುವಲ್ ರಿಯಾಲಿಟಿ ನಾವು ಕ್ರಿಯೇಟ್ ಮಾಡಿ ಕೊಡ್ಬೋದು. ನೀವು ಅದನ್ನು ಹಾಕ್ಕೊಂಡ್ರೆ ಅದೇ ಇಮ್ಯಾಜಿನೇಷನಲ್ಲೇ ಇರ್ತೀರ. ಇದು ತುಂಬ ಭಾಳ ಆಗುತ್ತೆ. ಪ್ರತಿಯೊಬ್ಬರು ಈಗ ಹೆಂಗೆ ನಾವು ಮೊಬೈಲ್ ಪ್ರತಿಯೊಬ್ಬರು ಬಳಸ್ತಾ ಇದ್ದೀವೋ, ಈಗ ಗೂಗಲ್ ಲೆನ್ಸಸ್ ಆಗ್ಬೋದು, ಫೇಸ್ಬುಕ್ದು ಸ್ಪೆಕ್ಸ್ ಬಿಟ್ಟಿದ್ದಾನೆ ಲೆನ್ಸ್, ಅದು ಹಾಲೋಗ್ರಾಮ್ ಥರ ವರ್ಕ್ ಆಗುತ್ತೆ. ಇದರಲ್ಲೆಲ್ಲ ನಾವು ಇಂಟಿಗ್ರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಈಗ ಫಿಸಿಕಲ್ ವರ್ಲ್ಡ್ ಮತ್ತು ವರ್ಚುವಲ್ ವರ್ಲ್ಡ್ನ. ಅದೇ ಕನ್ಸ್ಟ್ರಕ್ಷನಲ್ಲಿ ಕೂಡ ನಾವು ಲಿಂಕ್ ಮಾಡಿ ಯಾವಾಗ ಬಳಸ್ಕೋತೀವಿ, ಕಟ್ಟಿದ ನಂತರ ನಿಮಗೆ ಇವತ್ತಿಗೆ ವಿಜುವಲೈಸ್ ಆಗುತ್ತೆ. ಇದು ಬಿಗ್ಗೆಸ್ಟ್ ಅಡ್ವಾಂಟೇಜು. ಇದರಿಂದ ಕೂಡ ನಿಮಗೆ ಸ್ಪೇಸ್ನ ನೀವು ಕನ್ಸಿಡರ್ ಮಾಡಿ ಪ್ಲಾನ್ ಮಾಡಿ. ಇದಕ್ಕೆ ಕಸ್ಟಮರ್ಗೆ ಏನು ಖರ್ಚಾಗುತ್ತೆ ಇದು ಕೂಡ ಇದು ಮಾಡಬೇಕಾದ್ರೆ? ಇಲ್ಲ, ನಮ್ಮಲ್ಲಿ ನಾವು ಅಂದರೆ ಆರ್ಕಿಟೆಕ್ಚರ್ ಸರ್ವಿಸಸ್ ತೊಗೊಂಡ್ರು ನಾವು ಇದನ್ನು ರೆಡಿ ಮಾಡಿಕೊಡ್ತೀವಿ. ಮತ್ತು ನಮ್ಮದು ಟೋಟಲ್ ಟರ್ಮ್ಕಿ ಕೊಟ್ಟಾಗ ನಾವು ಇದನ್ನು ಕೊಡ್ತೀವಿ ಅವ್ರಿಗೆ. ಅರ್ಥ ಮಾಡ್ಸೋಕ್ಕೆ ಖಂಡಿತ ನಾವು ಅವ್ರನ್ನ ಕೊಡ್ತೀವಿ. ಸೊ ಸಾಕಷ್ಟು ವಿಚಾರಗಳನ್ನ ನಮ್ಮ ಮನ್ದೀಪ್ ಅವರಿಂದ ತಿಳ್ಕೊಂಡ್ವಿ. ಈಗ ನಾವು ಒಂದು ಪ್ರೊಸೆಸ್ ಅಂತ ನೋಡಿಕೊಂಡ್ರೆ, ಒಂದು ಮನೆ ಸೈಟಿಂದ ತೊಗೊಳ್ಳೋದ್ರಿಂದ ಹಿಡ್ಕೊಂಡು ಗೃಹ ಪ್ರವೇಶ ತನಕ, ಅಥವಾ ಸೈಟ್ ನೋಡೋದ್ರಿಂದ ಹಿಡ್ಕೊಂಡು ಸೈಟ್ ಹುಡುಕೋದ್ರಿಂದ ಹಿಡ್ಕೊಂಡು ಗೃಹ ಪ್ರವೇಶ ತನಕ ಸಾಕಷ್ಟು ಇದರಲ್ಲಿ ಪ್ರೊಸೆಸ್ ಇನ್ವಾಲ್ವ್ ಆಗಿದೆ. ಬಟ್ ನಾವು ಅದನ್ನು ಇನ್ನೂ ನಾವು ಎ ಇಂದ ಝಡ್ವರೆಗೂ ಅಂತ ನಾವು ನೋಡೋದಾದರೆ, ಇದು ಆದಮೇಲೆ ಇದು ಮಾಡಿ, ಇದಾದಮೇಲೆ ಇದು ಮಾಡಿ ಅಂತ ಒಂದು ಕ್ಲಿಯರ್ ಪಿಕ್ಚರ್ ಕೊಡಬೇಕು ಜನರಿಗೆ ಅಂದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಪ್ಲ್ಯಾನಿಂಗ್ ಸ್ಟೇಜಲ್ಲಿ. ಈ ಬೇಸ್ಡೇ ನಾವು ಎಷ್ಟು ವರ್ಷದಲ್ಲಿ ನಿಮಗೆ ನಾವು ಮನೆ ಹ್ಯಾಂಡ್ ಓವರ್ ಮಾಡಿಕೊಡ್ತೀವಿ ಅನ್ನೋದು ಒಂದು ಆಗುತ್ತೆ. ನಾವು ಲ್ಯಾಂಡ್ ಇದು ಎಲ್ಲಿಗೆ ಸ್ಟಾರ್ಟ್ ಆಗುತ್ತೆ ಅಂದರೆ, ಫಸ್ಟು ನೀವೊಂದು ಲ್ಯಾಂಡ್ ತೊಗೋಬೇಕು.
ಅಲ್ಲಿ ನೀವು ಲ್ಯಾಂಡ್ ತೊಗೊಂಡು ಬರ್ತೀರಾ, ಇಲ್ಲಿಂದ ಸ್ಟಾರ್ಟ್ ಆಗೋದು ನಿಮಗೆ ಎಂಡ್ ಗೃಹ ಪ್ರವೇಶದವರೆಗೂ ನಾವು ಸಪೋರ್ಟ್ ಇಡಬೇಕಾಗುತ್ತೆ. ಇದೇ ಟರ್ಮ್ ಕಿ ಎಂಡ್ ಟು ಎಂಡ್ ಪ್ರೊಸೆಸ್. ಇದನ್ನೆಲ್ಲ ನಾವು ಪ್ಲ್ಯಾನ್ ಮಾಡ್ಕೊಬೇಕು. ಬರೀ ಕನ್ಸ್ಟ್ರಕ್ಷನ್ಗೆ ಎಷ್ಟು ಟೈಮ್ ಆಗುತ್ತೆ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಯಾಕೆಂದರೆ ಕೆಲವರು ಇವತ್ತು ಬಂದ್ಬಿಟ್ಟು ನಾಳೆ ಮನೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಂತ ಕೇಳ್ತಾರೆ. ಅದು ಆಗೋದಿಲ್ಲ. ಅದಕ್ಕೆ ಟೈಮಿಂಗ್ ಇದೆ, ಲೈಸೆನ್ಸಿಂಗ್ ಇದೆ. ಅದರಿಂದ ನಾನು ಬಂದಾಗ ಫಸ್ಟ್ ನೀವು ಲ್ಯಾಂಡ್ ತೊಗೊಂಡಿದ್ದೀರಾ, ಲ್ಯಾಂಡು ನಿಮಗೆ ಕನ್ಫರ್ಮ್ ಆಗಿದೆ, ನಿಮ್ಮ ಹೆಸರಲ್ಲಿದೆ ಅಂತ. ನೆಕ್ಸ್ಟ್ ಪ್ರೊಸೀಜರ್ ಬಂದ್ಬಿಟ್ಟು ನಾವು ಅಕಸ್ಮಾತ್ ಇದರಲ್ಲಿ ಒಂದು ಆಪ್ಷನ್ ಬಂದು ನಿಮ್ಮಲ್ಲಿ ಆಲ್ರೆಡಿ ಒಂದು ಲ್ಯಾಂಡ್ ಜೊತೆಗೆ ಬಿಲ್ಡಿಂಗೂ ಇದೆ. ಕೆಲವೊಂದು ಲ್ಯಾಂಡ್ ತೊಗೊಂಡಾಗ ಹಳೆ ಮನೆಗಳಿರುತ್ತೆ ಅಥವಾ ನೀವು ಹಳೆ ಮನೇಲಿ ಇರ್ತೀರ. ಫಸ್ಟು ಪ್ರೊಸೆಸ್ಸು ಡೆಮಾಲಿಷನ್ ಆಗುತ್ತೆ. ಫಸ್ಟ್ ನಾವೇನು ಮಾಡಬೇಕಾಗತ್ತೆ, ಇರೋ ಮನೇನ ನಾವು ಡೆಮಾಲಿಷ್ ಮಾಡಬೇಕಾಗತ್ತೆ. ಡೆಮಾಲಿಷನಲ್ಲಿ ನಾನು ಕೆಲವೊಂದು ಟಿಪ್ಸ್ ಕೊಡ್ತೀವಿ. ಯೂಶ್ವಲಿ ನಾವು ನೆಗೋಷಿಯೇಟ್ ಮಾಡಿದಾಗ ಡೆಮಾಲಿಷನ್ ನಾವು ₹1 ಕೊಡೋದಿಲ್ಲ. ಯಾಕೆ ಅಂದರೆ ಆ ಡೆಮಾಲಿಷನ್ ಮಾಡೋ ಬಿಲ್ಡಿಂಗ್ ಒಳಗಡೆ ಎಷ್ಟೊಂದು ಮೆಟೀರಿಯಲ್ಸ್ ಇರುತ್ತೆ. ಈಗ MS ಮೆಟೀರಿಯಲ್ ಆಗ್ಬೋದು, ವುಡ್ ಮೆಟೀರಿಯಲ್ ಆಗಬಹುದು, ಎಷ್ಟೊಂದು ಫಿಟ್ಟಿಂಗ್ಸ್ನ ನಾವು ಸೇಲ್ ಮಾಡಬಹುದು. ಇದಕ್ಕೆ ಒಬ್ಬ ಡೆಮಾಲಿಷನ್ ಕಾಂಟ್ರಾಕ್ಟರ್ ಅಂತ ಒಬ್ರು ಇರ್ತಾರೆ. ಡೆಮಾಲಿಷನ್ ಕಾಂಟ್ರಾಕ್ಟರ್ ಅಂತ ಇರ್ತಾರೆ. ಡೆಮಾಲಿಷನ್ ಕಾಂಟ್ರಾಕ್ಟರ್ನ ನಾವು ಕರೆದ್ಬಿಟ್ಟು ಏನು ಮಾಡ್ತೀವಿ ಅಂದರೆ, ನೋಡು ಎವ್ಯಾಲ್ಯೂಯೇಟ್ ಮಾಡು, ಇದರಲ್ಲಿ ಏನೇನು ಮೆಟೀರಿಯಲ್ ಸೇಲ್ ಆಗ್ಬೋದು, ಏನೇನು ಸೇಲ್ ಆಗುತ್ತೆ ಅಂತ ಅವನೊಂದು ಲಿಸ್ಟ್ ಮಾಡ್ಕೋತಾನೆ. ಆಮೇಲೆ ಇದಕ್ಕೆ ಇನ್ನೊಂದು ಖರ್ಚಿದೆ. ಅವನು ಡೆಮಾಲಿಷನ್ ಮಾಡಬೇಕು, ಲೇಬರ್ಸ್ನ ಕರೆಸ್ಬೇಕು, ವಿಂಡೋಗಳನ್ನೆಲ್ಲ ಅವನು ಸರಿಪಡಿಸ್ಕೋಬೇಕಂದ್ರೆ ಆಚೆಗಡೆ ತೆಕ್ಕೋಬೇಕು. ಈ ತೆಗೆದಿರೋ ಡೆಬ್ರೀಸ್ನ ಅವನು ಮತ್ತೆ ಆಚೆಗಡೆ ವಿಲೇವಾರಿ ಮಾಡಬೇಕಾಗತ್ತೆ. ಅದಕ್ಕೆ ಅವನಿಗೂ ಖರ್ಚಿದೆ. ಒಂದು ಇಲ್ಲಿರೋದನ್ನು ಮಾರಾಟ ಮಾಡ್ತಾನೆ, ಇನ್ನೊಂದು ಇದನ್ನು ಸಾಗಿಸ್ಲಿಕ್ಕೂ ಕೂಡ ಅವನು ಖರ್ಚಿದೆ. ಇವೆರಡೂ ತೂಗಿಸಿದಾಗ ಅಂದಾಜಾಗಿ ಏನೂ ಖರ್ಚು ಆಗಬಾರ್ದು, ಪ್ರಾಕ್ಟಿಕಲಾಗಿ ನೋಡಿದಾಗ. ಆ ರೀತಿ ಆಗುತ್ತೆ. ನಾವು ಮಾಡಿರೋ ಎಲ್ಲ ಬಿಲ್ಡಿಂಗ್ಸಲ್ಲೂ ನಾವು ಯಾರಿಗೂ ಅಂಥದ್ದೇನು ದುಡ್ಡು ಕೊಟ್ಟಿಲ್ಲ. ಮೇ ಬಿ ಟಿಪ್ಸ್ ಥರ ಒಂದೇನೋ ನಾವು ಬೇಕೇ ಬೇಕು ಅಂತ ಕೊಟ್ಟಿದ್ದೀವಿ ಬಿಟ್ರೆ ಅಂಥದ್ದೇನು ಮೇಜರ್ ಖರ್ಚು. ಸೊ ಅಂದರೆ ಸೇಲ್ ಮಾಡಿರೋ ದುಡ್ಡು ಅವ್ರಿಗೆ ಹೋಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೋಗುತ್ತೆ. ನಾವೇನು ಮಾಡ್ತೀವಿ, ನೋಡಪ್ಪ ಸೇಲ್ ಮಾಡೋದು ನಿಂದೇ ಜವಾಬ್ದಾರಿ, ಇದನ್ನು ಸಾಗಿಸೋದು ನಿಂದೇ ಜವಾಬ್ದಾರಿ. ನೀನು ಈ ಹಳೆ ಬಿಲ್ಡಿಂಗ್ನ ಡೆಮಾಲಿಷ್ ಮಾಡಿ ನಮಗೆ ಖಾಲಿ ಸೈಡ್ ಥರ ಕೊಡಬೇಕು ಅಂತ ಮಾತಾಡ್ತೀವಿ ಅವ್ರ ಹತ್ರ. ಅದೇ ರೀತಿ ನಾವು ಮಾಡ್ತಾಯಿದ್ದೀವಿ. ಈಗ ಸದ್ಯದಲ್ಲಿ ನಡೀತಾ ಇರೋ ಭಾರತ್ ನಗರ್ ಸೈಟಲ್ಲಿ ಕೂಡ ನಾವು ಹಂಗೆ ಮಾಡಿದ್ವಿ. ಕ್ಲೈಂಟ್ ₹1 ಕೊಟ್ಟಿಲ್ಲ. ನಾವು ಡೆಮಾಲಿಷನ್ ಕಾಂಟ್ರಾಕ್ಟರ್ನ ಕರ್ಕೊಂಡೋಗಿ ಜಾಗ ತೋರಿಸಿ ಮಾಡ್ತೀವಿ. ನಮ್ಮದು ಕಿಕ್ ಬ್ಯಾಕ್ಸ್ ಇಲ್ಲ. ಪ್ರತಿಯೊಂದರಲ್ಲೂ ಕಮಿಷನ್ಗಳು ಏನಿದೆ. ಮನೆ ಓನರ್ ಹೋಗಿ ಮಾಡಿದ್ರೆ ಏನಾಗುತ್ತೆ ಅಂದರೆ, ಅವರು ಸುಮ್ಮನೆ 1 ಲಕ್ಷ ಕೊಡಿ, 2 ಲಕ್ಷ ಕೊಡಿ, ನಮಗೆ ಭಾಳ ಖರ್ಚಿದೆ ಅಂತಾರೆ. ಇದನ್ನು ನಾವು ಅರ್ಥ ಮಾಡ್ಕೊಂಬಿಟ್ರೆ ಇಲ್ಲಿರೋದು ಸೇಲ್ ಆಗುತ್ತೆ. ಆಮೇಲೆ ಇನ್ಕ್ಲೂಡಿಂಗ್ ಆ ಸ್ಟೀಲ್ ಇರುತ್ತಲ್ಲ ಸರ್, ಈ ಸ್ಲ್ಯಾಬಲ್ಲೆಲ್ಲ ಸ್ಟೀಲ್ಸ್ ಇರುತ್ತೆ, ಅದನ್ನು ಕೂಡ ಅವ್ರು ಮಾರಾಟ ಮಾಡ್ಕೋತಾರೆ, ಅದು ತೂಕಕ್ಕೆ ಹಾಕ್ತಾರೆ. ಇದನ್ನೆಲ್ಲ ಮಾಡೋದ್ರಿಂದ ಡೆಮಾಲಿಷನ್ ಖರ್ಚು ಯೂಶ್ವಲಿ 0 ಬರಬೇಕು. ಎಲ್ಲೋ ಅನ್ಎಕ್ಸ್ಪೆಕ್ಟೆಡ್ ಕೇಸಸ್ಸು ಏನೂ ಇಲ್ಲ ಮನೆ ಒಳಗಡೆ ಅನ್ನೋದಾದರೆ ನೀವು ಕೇಳ್ಬೋದು ಎಲ್ಲ ಡೆಮಾಲಿಷನ್ ಕಾಂಟ್ರಾಕ್ಟರ್ ಎಷ್ಟಕ್ಕೆ ಮಾರಿದ್ದೀರಾ, ಎಷ್ಟಕ್ಕೆ ತೊಗೊಂಡಿದ್ದೀರಾ, ಏನು ವರ್ಕೌಟ್ ಆಗುತ್ತಾ ಇಲ್ವಾ ಅಂತ. ಇದು ಡೆಮಾಲಿಷನ್ಗೆ ಬಂದಾಗ ಇದು. ಬಟ್ ಡೆಮಾಲಿಷನ್ ಇರುವಂಥವು ಕಡಿಮೆ ಅಲ್ವಾ? ಯೂಶ್ವಲಿ ಖಾಲಿ ಲ್ಯಾಂಡೇ ಇರುತ್ತೆ ಅಂತ. ಎರಡು ಥರ ಇರುತ್ತೆ. ಎರಡು ಇರುತ್ತೆ. ಈಗ ಒಂದು 20-30 ವರ್ಷ ಒಂದು ಮನೇಲಿ ಇರ್ತಾರೆ, ಅದು ಹೊಡೆದಾಕಬೇಕು, ನಮ್ಗೆ ಇದು ಭಾಳ ಹಳೇದು ಅನ್ನಿಸ್ತು ಅನ್ನೋದು ನಮ್ಮದು. ಅಂದರೆ 2 ಸೈಡ್ಸಲ್ಲಿ ಒಂದು 50-50 ಆಗ್ಬಿಡುತ್ತೆ. ಒಂದು ಡೆಮಾಲಿಷನ್ದು ಇರುತ್ತೆ, ಖಾಲಿ ಸೈಟ್ ಇರುತ್ತೆ, ಡಿಪೆಂಡ್ ಆಗುತ್ತೆ. ಈ ಖಾಲಿ ಸೈಟ್ ಅಂತ ವಿಚಾರ ಬರೋದಾದ್ರೆ, ಖಾಲಿ ಸೈಟ್ ಈಗ ಡೆಮಾಲಿಷನ್ ಪ್ರೊಸೆಸ್ ನಡೆದಿದೆ. ಆ ಪ್ರೊಸೆಸ್ಸಲ್ಲಿ ನಾವು ನಮ್ಮಲ್ಲಿರೋ BWSSB ವಾಟರ್ ಮತ್ತು ಎಲೆಕ್ಟ್ರಿಸಿಟಿದು ನಾವು ಸಬ್ಮಿಟ್ ಮಾಡಬೇಕು. ಯಾಕೆ, ನೆಕ್ಸ್ಟ್ ಪ್ರೊಸೆಸ್ ಇಸ್ ಕಮರ್ಷಿಯಲ್ ಪ್ರೊಸೆಸ್. ಈಗ ಸದ್ಯಕ್ಕೆ ಆಗ್ತಿರೋದು ನಮ್ಮದು ರೆಸಿಡೆನ್ಷಿಯಲ್ ಪರ್ಸ್ನಲ್ ಕರೆಂಟ್. ನಾವು ತಗೋತಾರೋ ಎಲೆಕ್ಟ್ರಿಸಿಟಿ ಆಗಲಿ ವಾಟರ್ ಆಗಲಿ ಇದು ನಮ್ಮ ಯೂಸೇಜ್ಗೋಸ್ಕರ ಮಾಡಿದ್ವಿ. ಈಗ ನಾವು ಕನ್ಸ್ಟ್ರಕ್ಟ್ ಮಾಡೋದಕ್ಕೋಸ್ಕರ ಉಪಯೋಗಿಸೋದ್ರಿಂದ ಸರ್ಕಾರ ಏನು ಹೇಳುತ್ತೆ, ನೀವು ಅದು ಕಮರ್ಷಿಯಲ್ಲೇ ತೊಗೋಬೇಕು ಅಂತ. BWSSBದು ಯೂಶ್ವಲಿ ಕೊಡೋದಿಲ್ಲ. ನಮಗೆ ಬೆಸ್ಕಾಮದು ಮಾತ್ರ ನಾವು ಸಬ್ಮಿಟ್ ಮಾಡಿ ಟೆಂಪ್ರವರಿ ಮೀಟ್ರನ್ನು ನಾವು ಅಪ್ಲೈ ಮಾಡಬೇಕಾಗತ್ತೆ. ಟೆಂಪ್ರವರಿ ಮೀಟ್ರನ್ನು ಅಪ್ಲೈ ಮಾಡಿ ಅದನ್ನು ನಾವು ತೊಗೊಂಡು ಮಾಡಬೇಕಾಗತ್ತೆ. ಆವಾಗ ನಮಗೆ ಬೇರೆ ಟ್ಯಾರಿಫ್ ಇರುತ್ತೆ. ಎಕ್ಸಿಸ್ಟಿಂಗ್ನ ನಾವು ಮೀಟ್ರನ್ನ ತೊಗೊಂಡೋಗಿ ಅವ್ರಿಗೆ ಸಬ್ಮಿಟ್ ಮಾಡಬೇಕು. ಇದಕ್ಕೂ ಕೂಡ ನಾವು ಹೆಲ್ಪ್ ಮಾಡಿಕೊಡ್ತೀವಿ. ನಮ್ಮಲ್ಲೇ ಆಲ್ರೆಡಿ ವೆಂಡರ್ಸ್ ಇರ್ತಾರೆ. ಇದೆಲ್ಲ ನಾನ್ ಟೆಂಡರಲ್ಲಿ ಬರುತ್ತೆ. ಇದನ್ನು ಬೇಕಾದರೆ ನಮ್ಮಲ್ಲಿರೋ ವೆಂಡರ್ಸನ್ನು ಮಾಡ್ಬೋದು, ಅಥವಾ ನಮಗೆ ಗೊತ್ತು ಸರ್ ಬೆಸ್ಕಾಮ್ ಅವರು ಅಂದರೆ ಖಂಡಿತ ನೀವು ಅವರು ಕಸ್ಟಮರ್ಸ್ ಕೂಡ ಇದನ್ನು ಮಾಡ್ಕೊಬೋದಾಗುತ್ತೆ. ಒನ್ಸ್ ಸರೆಂಡರ್ ಆದಮೇಲೆ ಇನ್ನೊಂದು ನಾವು ನೋಡ್ಬೇಕಾದ್ರೆ ನಾನು ಮರ್ತಿದ್ದು ಒಂದೇನೆಂದರೆ, ನಮ್ಮಲ್ಲಿ ಪ್ಲ್ಯಾಂಟೇಷನ್ಸ್ ಇದೆಯಾ, ನಮ್ಮಲ್ಲಿ ಟೀಕ್ ಏನಾರ ಮರಗಳಿದಾವ, ಈ ಥರ ಮರಗಳು ಆ ಥರ ಏನಾರ ಇದ್ದರೆ ನಾವು ಒಂದು ಅರ್ಜಿ ಹಾಕಿ ಆನ್ಲೈನಲ್ಲಿ ನಾವು ಈ ಥರ ಮಾಡ್ತಾಯಿದ್ದೀವಿ ಅಂತ BBMP ನೋಟಿಸಿಗೆ ತೊಗೊಂಬರ್ಬೇಕಾಗತ್ತೆ. ಇಲ್ಲ ಅಂದರೆ ನಾವು ಸುಮ್ಮನೆ ಕಟ್ ಮಾಡೋಕ್ಕಾಗೋದಿಲ್ಲ. ಆಮೇಲೆ ಬೋರ್ವೆಲ್ಲು ಕೂಡ 1.5 ಮಂತ್ ಮುಂಚೆನೇ ನಾವು ಪ್ಲ್ಯಾನ್ ಮಾಡಬೇಕು. ಯಾಕೆಂದರೆ ಮತ್ತೆ ನಾವು ಆನ್ಲೈನ್ ಹೋಗಿ ಅವ್ರಿಗೆ ನಾವು ಬೋರ್ವೆಲ್ ಪರ್ಮಿಷನ್ ತೊಗೋಬೇಕಾಗುತ್ತೆ. ಈಗ ಮಳೆ ನೀರ್ದೆಲ್ಲ ಈ ಥರ ಪ್ರಾಬ್ಲಮ್ ಅಂದಮೇಲೆ ಭಾಳ ಸ್ಟ್ರಿಕ್ಟ್ ಇದೆ. ಇದನ್ನು ನಾವು ಆನ್ಲೈನಲ್ಲೇ ಅಪ್ಲೈ ಮಾಡಬೇಕು. ಯಾಕೆ ಒಂದೊಂದು ಏರಿಯಾಗೆ ಒಂದೊಂದು ಥರ ರೂಲ್ಸ್ ಇರುತ್ತೆ. ಅದು ಎಸ್ಪೆಷಲಿ ಅಪ್ಲೈ ಮಾಡಿಲ್ಲ ಅಂದರೆ ಭಾಳ ಕಷ್ಟ ಆಗುತ್ತೆ. ಇವಾಗ ಗೌರ್ಮೆಂಟ್ ಕೂಡ ಅದನ್ನು ಅವಕಾಶ ಮಾಡಿಕೊಡೋದಿಲ್ಲ. ಇದನ್ನು ನಾವು ಮುಂಚೆನೇ ಥಿಂಕ್ ಮಾಡಬೇಕು. ನಾನು ಇವತ್ತು ಅಂದ್ಕೊಂಡು ನಾಳೆ ಬೋರ್ವೆಲ್ ಹಾಕ್ಲಿಕ್ಕೆ ಆಗಲ್ಲ.
ಈಗ ಡೆಮಾಲಿಷನ್ ಆಯಿತು, ಖಾಲಿ ಸೈಟ್ ಆದಮೇಲೆ ನಾವು 2 ಥರ ಚೆಕ್ ಮಾಡ್ತೀವಿ, ಒಂದು ಸಾಯಿಲ್ ಟೆಸ್ಟ್, ಒಂದು ವಾಟರ್ ಟೆಸ್ಟ್. ಸಾಯಿಲ್ ಟೆಸ್ಟ್ ಅಂದರೆ ನಾನು ಎಷ್ಟು ಕೆಪಾಸಿಟಿ ಇದೆ, ಸೇಫ್ ಬೇರಿಂಗ್ ಕೆಪಾಸಿಟಿ ಆಫ್ ದ ಸಾಯಿಲ್ ಅಂತೇಳಿ ನಮ್ಮ ಸ್ಟ್ರಕ್ಚರಲ್ ಇಂಜಿನಿಯರ್ ಅಸಂಪ್ಷನ್ ಮಾಡ್ಕೋಬಾರ್ದು. ಇದ್ರದ್ದು ಏನಿದೆ, ಎಷ್ಟು ತೂಕ ತಡೆಯುತ್ತೆ ಅನ್ನೋದನ್ನು ನಾವು ಅಗಾರ್ ಬೋರಿಂಗ್ ಮೆಥಡ್ ಅಂತ ನಾವು ಹೇಳ್ತೀವಿ. ಸ್ವಲ್ಪ ಹೇಳಿದ್ವಿ, ಅದನ್ನು ನಾವು ಟೆಸ್ಟ್ ಮಾಡಿ ಅವ್ರಿಗೆ ನಾವು ಇಷ್ಟು ಕೆಪಾಸಿಟಿ ಇದೆ ಅಂತ ಹೇಳ್ತೀವಿ. ಆವಾಗ ಡಿಸೈನಿಂಗ್ ಇನ್ನೊಂದು ಸ್ವಲ್ಪ ಆಗುತ್ತೆ. ಇದು ಸಾಯಿಲ್ ಟೆಸ್ಟ್ ಮಾಡ್ತೀವಿ. ಅದಾದ ನಂತರ ನಮಗೆ ವಾಟರ್ದು ಜಿಯೋಲಜಿಸ್ಟ್ನ ಕರೆಸಿ ಎಷ್ಟು ಅಡಿಲಿ ನೀರಿದೆ, ನಾವು ಬೋರ್ವೆಲ್ ಎಲ್ಲಿ ಹಾಕಬೇಕು, ಯಾವ ಪಾಯಿಂಟಲ್ಲಿ ಹಾಕಬೇಕು, ಅದು ಡ್ರೈ ರನ್ ಆದರೆ ಹೆಂಗೆ, ನಿಮಗೆ ಸಮ್ಮರಲ್ಲಿ ಯಾವ ರೀತಿ ಇದೆ, ವಿಂಟರಲ್ಲಿ ಯಾವ ರೀತಿ ಇದೆ, ಇದನ್ನು ನಾವು ಮಾಡಬೇಕಾಗುತ್ತೆ. ಡೆಮಾಲಿಷನ್ ಆದಮೇಲೆ ಖಾಲಿ ಸೈಟು, ಆಮೇಲೆ ಇವೆರಡು ಕಂಪಲ್ಸರಿ ನಾವು ಸಬ್ಮಿಟ್ ಆದ ನಂತರ ಮಾಡ್ತೀವಿ. ಇದಾದಮೇಲೆ ನಾವೇನು ಮಾಡ್ತೀವಿ, ಶೆಡ್ ಕಟ್ಟಬೇಕಾಗತ್ತೆ. ಈಗ ಅಂದರೆ ಈಗ ಖಾಲಿ ಸೈಟ್ ಇದೆ, ನಾವು ಏನಾದರೂ ಕನ್ಸ್ಟ್ರಕ್ಷನ್ ಮಾಡ್ಬೇಕಂದ್ರೆ ನಮ್ಮ ಲೇಬರ್ಸ್ ಎಲ್ಲ ಅಲ್ಲಿ ಉಳ್ಕೋಬೇಕಲ್ವ, ಅದಕ್ಕೆ ನಾವು ಶೆಡ್ ಕಟ್ತೀವಿ. ಈ ಶೆಡ್ ಒಳಗಡೆನೇ ಎಲೆಕ್ಟ್ರಿಕ್ ಮೀಟರ್ ಇರಬೇಕು. ಈಗ ನಾವೇನು ಟೆಂಪ್ರವರಿ ಅಪ್ಲೈ ಮಾಡ್ತೀವಲ್ಲ ಅದು ಅದರೊಳಗಡೆನೇ ಬರಬೇಕು. ಈ ಟೈಮಲ್ಲಿ ನಾವು ಪ್ಲ್ಯಾನಿಂಗು ಕೂಡ ಅಪ್ಲೈ ಮಾಡಬೇಕಾಗಿ ಬರುತ್ತೆ. ಡೆಮಾಲಿಷನ್ ಮುಂಚೆನೇ ಪ್ಲ್ಯಾನ್ ಎಲ್ಲ ಮಾಡಿ ಅಪ್ರೂವ್ ಮಾಡಿದ್ರೆ ಖಂಡಿತ ಒಳ್ಳೆಯದೇ. ಆವಾಗ ನಾವು ಪ್ಲ್ಯಾನಿಂಗಿಗೆ ಅಪ್ರೂವ್ ಮಾಡಿದಾಗ BBMP ಅವ್ರಿಗೆ ನಾವು ತೋರಿಸ್ಬೇಕು, ಇದರಲ್ಲಿ ನಿಮಗೆ ಎಷ್ಟು ಸೆಟ್ ಬ್ಯಾಕ್ ಇರುತ್ತೆ, ಏನು ಫ್ಲೋರ್ ಏರಿಯಾ ರೇಷಿಯೋ ಹೆಂಗೆ ಮೇಂಟೈನ್ ಮಾಡಿದ್ದೀರಾ, ರೋಡ್ ಬಿಡ್ತ ಮೇಲೆ ನಮ್ಮ ಬಿಲ್ಡಿಂಗ್ ಹೈಟ್ ಪರ್ಮಿಷನ್ ಸಿಗುತ್ತೆ. ಆಮೇಲೆ ನಮಗೆ ಕವರೇಜ್ ಇರುತ್ತೆ 75% ಅಷ್ಟೇ ಮ್ಯಾಕ್ಸಿಮಮ್ಮು. 60-40 ಇದೆ. 2400 ಬಂದು ನಿಮ್ಮದು ಸೈಟ್ ಏರಿಯಾ. ನೀವು 2400 ಯುಟಿಲೈಸ್ ಮಾಡೋಕ್ಕಾಗೋದಿಲ್ಲ, ನೀವು ಅದರಲ್ಲಿ ಸೆಟ್ ಬ್ಯಾಕ್ಸ್ನೇ ಬಿಡಬೇಕಾಗತ್ತೆ. ಆ ರೀತಿ ನಾವು ಸೆಟ್ ಬ್ಯಾಕ್ ಎಷ್ಟು ಬಿಡಬೇಕು, ಆ BBMP ಬೈಲಾಸ್ ಪ್ರಕಾರನೇ ನಾವು ಪ್ರತಿಯೊಂದನ್ನು ಡಿಸೈನ್ ಮಾಡಬೇಕಾಗಿ ಬರುತ್ತೆ. ಇಲ್ಲಿ ನ್ಯೂನ್ಯತೆಗಳಿದೆ, ನಾನು ಅದೊಂದು ಎಕ್ಸಾಕ್ಟ್ ನಾ ಬಂದು ತಲೆಗೆ ನನಗೆ, ಯಾಕಂದ್ರೆ ತುಂಬ ಜನ ಬಿಡಲ್ಲ, ನಾನು ಅಬ್ಸರ್ವ್ ಮಾಡಿದ್ದೀನಿ ಅದನ್ನು. ಇಲ್ಲ ಸರ್, ಏನಾಗಿದೆ, ಸರ್ಕಾರ ಕೂಡ 60-40 ಸೈಟ್ಗೂ ಮತ್ತು ದೊಡ್ಡ ದೊಡ್ಡ ಸೈಟ್ವರ್ಗು ಹೆಂಗೆ ವರ್ಕ್ ಆಗುತ್ತೆ, ಇವ್ರು ಇದನ್ನು ಅಪ್ಲೈ ಮಾಡ್ಬೋದಾ ಅಂತ ಯೋಚನೆ ಮಾಡ್ತಾ ಇಲ್ಲ. ನನಗೆ ಭಾಳ ಬೇಜಾರಾಗೋದೇನೆಂದರೆ 2007ನಲ್ಲಿ BBMP ಅವರು ಮಾಸ್ಟರ್ ಪ್ಲ್ಯಾನ್ 2015 ಅಂತ ಮಾಡಿದ್ದಾರೆ 2007ನಲ್ಲಿ. ಈಗ ನಾವಿರೋದು 2024ಕ್ಕೂ ರಿವಿಷನ್ ಆಗಿಲ್ಲ, ಸರಿಯಾಗಿ ಇನ್ನೂ ರಿವಿಷನ್ ಆಗಿಲ್ಲ, ಹಂಗೆ ಇದೆ. 2007ನಲ್ಲಿ ಮಾಡಿರೋದು. ಹೌದೌದು. ಇವಾಗ ಏನಾಗುತ್ತೆ, ಅಷ್ಟು ಹಳೆಯ ಪ್ಲ್ಯಾನ್ನ ತೊಗೊಂಡು ನಾವು ಮಾಡಿದಾಗ ಇವತ್ತಿನ ಕಂಡೀಷನ್ಸ್ಗೆ ಅದು ಸೂಟ್ ಆಗದೆ ಇರ್ಬೋದು. ನನ್ನ ಎಲ್ಲ ಕಡೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಇದನ್ನು ಹೆಂಗೆ ರಿವಿಷನ್, ಯಾಕೆ ಅಂದರೆ ಸರ್ಕಾರದ್ದು ಹೆಂಗಾಗಿದೆ, ನೀವು ಅದನ್ನು ವೈಲೇಟ್ ಮಾಡಿ ನಾನು ನಿಮಗೆ ಪೆನಾಲ್ಟಿ ಕಟ್ತೀವಿ. ಈಗ ಮೊನ್ನೆ ಕೂಡ ಬಿಲ್ಡಿಂಗ್ ಎಲ್ಲ ಬಿದ್ದಾಗ ಎಲ್ಲರೂ ಹೇಳ್ತಾರೆ ಬಿಟ್ಬಿಡ್ಬೇಕು ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ. ಬಟ್ ಎಷ್ಟು ಕಷ್ಟ ಇದೆ ಅಂದರೆ ಪ್ರಾಕ್ಟಿಕಲಿ 2030 30-40 60-40 ತುಂಬ ಕಷ್ಟ ಇದೆ. BBMP ಲೈಸೆನ್ಸ್ ಪ್ರಕಾರ ಅಂದರೆ ಆ ಸೆಟ್ ಬ್ಯಾಕ್ಸ್ನ ಬಿಟ್ಟು ಮಾಡೋದಾದರೆ ಒಂದು ಸ್ಕ್ವೇರ್ ಫೀಟ್ ನಿಮಗೆ 15-20 ಸಾವಿರ ಅಂದಾಗ ಯಾರು ಬಿಡೋದಕ್ಕೆ ಒಪ್ತಾರೆ ಹೇಳಿ? ಕರೆಕ್ಟ್. ಅಷ್ಟು ಖರ್ಚು ಮಾಡಿ ಅದನ್ನು ಮಾಡಿ, ಇದನ್ನೆಲ್ಲ ಗೌರ್ಮೆಂಟು ಜನರ ರೀತಿಯೇ ಕುತ್ಕೊಂಡು ಮಾತಾಡಿ ಎಲ್ಲ ಸಿವಿಲ್ ಇಂಜಿನಿಯರ್ಸ್ ಜೊತೆ ಅಸೋಸಿಯೇಷನಲ್ಲಿ ಬಂದು ರಿವಿಷನ್ ಮಾಡಿದಾಗ ಯಾರಿಗಿಷ್ಟ ಹೇಳಿ, ನಾವು ವೈಲೇಟ್ ಮಾಡಿ ಯಾವುದೋ ಒಂದು ತೊಂದರೆ ಹೋಗಿ ಪ್ರತಿದಿನ ಅವ್ರಿಗೆ ಭಯ ಕಾಡ್ತಾ ಇರುತ್ತೆ, ಎಲ್ಲಿ ಬಂದು ಹೊಡೆದಾಕ್ಬಿಡ್ತಾರೋ ಏನೋ ಅಂತ. ಇದನ್ನು ನಾವು ಮಿಟಿಗೇಟ್ ಮಾಡಬೇಕು. ಇಲ್ಲೊಂದು ಸ್ವಲ್ಪ ಲೂಪ್ ಹೋಲ್ಸ್ ಇದೆ, ಅದನ್ನು ಖಂಡಿತ ಗೊತ್ತಿಲ್ಲ ಹೆಂಗೆ ಸಾಲ್ವ್ ಆಗುತ್ತೋ. ಇದೊಂದು ಕರೆಕ್ಷನ್ ಇದೆ. ಈ ರೀತಿ ನಾವು BBMPಗೋಸ್ಕರನೂ ನಾವು ಪ್ಲ್ಯಾನ್ ಅಪ್ರೂವ್ ಮಾಡಬೇಕಾಗುತ್ತೆ. ಅಲ್ಲಿ ಫಿಕ್ಸ್ಡ್ ಚಾರ್ಜಸ್ ಫ್ರಮ್ BBMP ಇರುತ್ತೆ. ನಿಮ್ಮ ನಂಬರ್ ಆಫ್ ಕಿಚನ್ ಏನು, ನಿಮ್ಮ ಏರಿಯಾ ಏನು, ಯುಟಿಲೈಸೇಷನ್ ಏನು, ಕಮರ್ಷಿಯಲ ರೆಸಿಡೆನ್ಷಿಯಲ, ಇದಕ್ಕೊಂದು ಫಿಕ್ಸ್ಡ್ ಚಾರ್ಜಸ್ಸು ನೀವು ಆನ್ಲೈನ್ ಮುಖಾಂತರ ಅಥವಾ DD ಮುಖಾಂತರ ಕಟ್ಬೋದು. ಇದನ್ನು ಕಟ್ಟೋದಕ್ಕಾಗುತ್ತೆ. ಜೊತೆಗೆ ಇದನ್ನು ಡ್ರಾಯಿಂಗ್ ಮಾಡ್ಕೊಡೋರು ಕೂಡ ನೀವು ಒಂದು ಸ್ವಲ್ಪ ವ್ಯಯ ಮಾಡಬೇಕಾಗತ್ತೆ. ಇದು ನೆಕ್ಸ್ಟ್ ಪ್ರೊಸೆಸ್ ಬಂದು ಪ್ಲ್ಯಾನಿಂಗ್ ಅಪ್ರೂವಲ್ ಆಯಿತು. ನಮಗೆ ಪ್ಲ್ಯಾನ್ ಅಪ್ರೂವಲ್ ಆದಮೇಲೆ ನೆಕ್ಸ್ಟು ನಾವೇನು ಮಾಡ್ತೀವಿ, ಪ್ಲ್ಯಾನಿಂಗ್ ಅಪ್ರೂವಲ್ಗೆ ಮುಂಚೆ ಕಾನ್ಸೆಪ್ಟ್ ಪ್ಲ್ಯಾನ್ ಕೂಡ ನಾವು ವರ್ಕೌಟ್ ಮಾಡ್ತೀವಿ. ಯಾಕೆಂದರೆ ನಿಮ್ಮ ಮನೆಗೆ ಏನು ಬೇಕು, ಏನು ಎತ್ತ ನೀವು ಬಂದಿರ್ತೀರಲ್ಲ, ಆವಾಗ ನಾವು ಫಸ್ಟು ಫ್ಲೋರ್ ಪ್ಲ್ಯಾನ್ನ ಫಿಕ್ಸ್ ಮಾಡ್ಕೊತೀವಿ. ನಿಮ್ಮದು ಇಬ್ಬರು ಇದ್ದಾರ ಫ್ಯಾಮಿಲಿ, ನಾನು ಹೇಳಿದ್ನಲ್ಲ, ಫ್ಯೂಚರ್ ನಿಮ್ದು ಏನಿದೆ, ಪ್ರೆಸೆಂಟ್ ಏನಿದೆ, ನೀವು ಯಾವ ರೀತಿ ಕಟ್ಕೋಬೇಕು, ಔಟ್ಸೈಡ್ ಸ್ಟೆಪ್ಸ್ ಇದೆಯಾ, ಇನ್ಸೈಡ್ ಸ್ಟೆಪ್ಸ್ ಇದೆಯಾ, ಟೋಟಲ್ ನಿಮ್ಮ ಹತ್ರ 2D ಪ್ಲ್ಯಾನ್ ರೆಡಿ ಇರಬೇಕು, ಫ್ಯೂಚರ್ಗಾಗಲಿ ಪ್ರೆಸೆಂಟ್ ಆಗಲಿ. ಅದರ ಬೇಸ್ಡು BBMP ಪ್ಲ್ಯಾನ್ನ ನಾವು ಮಾಡಿಕೊಂಡು ಸೆಟ್ ಬ್ಯಾಕ್ಸ್ ಇದೆಯಾ ಇಲ್ವಾ ಆ ಥರದನ್ನೆಲ್ಲ ನಾವು ರೆಡಿ ಮಾಡಿ BBMPಗೋಸ್ಕರ ಕಳಿಸ್ಬೇಕಾಗುತ್ತೆ. ಇದೆಲ್ಲ ಪ್ಲ್ಯಾನಿಂಗ್ ಆದ ನಂತರ ನಮ್ಮದು ಕನ್ಸ್ಟ್ರಕ್ಷನ್ ಪ್ರೊಸೆಸ್ ಪ್ರಾಪರಾಗಿ ಆನ್ ಪೇಪರ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಎಲ್ಲರೂ ಗೊತ್ತಿರೋ ರೀತಿ ನಾವು ಸ್ಟ್ರಕ್ಚರಲ್ ಇಂಜಿನಿಯರ್ಗೆ ನಾವು ಕೊಟ್ಟಿದ್ದ ತಕ್ಷಣ ಸ್ಟ್ರಕ್ಚರಲ್ ಡ್ರಾಯಿಂಗ್ಸ್ ಬರುತ್ತೆ. ಸ್ಟ್ರಕ್ಚರಲ್ ಡ್ರಾಯಿಂಗ್ಸ್ ಬಂದಿದ ನಂತರ ನಾವು ಎಕ್ಸ್ಕವೇಷನ್ ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿ ಕೆಲವೊಂದು ಜಗಳ ನಾನು ಯೂಶ್ವಲಿ ಅಬ್ಸರ್ವ್ ಮಾಡಿದ್ದೀನಿ. ಸಾಯಿಲ್ನ ಯೂಶ್ವಲಿ ಏನು ಮಾಡ್ತೀವಿ, ಎಕ್ಸ್ಕವೇಟ್ ಮಾಡಿರೋ ಸಾಯಿಲ್ನ ನಾವು ಆಚೆ ಹಾಕಬೇಕಾಗತ್ತೆ, ಅಕ್ಕಪಕ್ಕ ಜಾಗ ಇಲ್ಲ ಅನ್ನೋದಾದರೆ. ಇಲ್ಲಿ ಕಾಸ್ಟ್ ಕನ್ಸಿಡ್ರೇಷನ್ ನಾವು ಮಾಡಿರೋದಿಲ್ಲ ಕೆಲವೊಮ್ಮೆ, ಕ್ಲೈಂಟು ನಮ್ಗೆ ಹೇಳಿರಲ್ಲ ಸೈಟ್ ಹೆಂಗಿದೆ ಅಂತ. ನಾವು ನೋಡಿ ಹಂಗೇನೋ ಆಯಿತು ಅಂದರೆ ತುಂಬಾ ಖರ್ಚಾಗುತ್ತೆ. ಒಂದು ಟಿಪ್ಪರ್ ಲೋಡ್ ನೀವು ಆಚೆಗಡೆ ಕಳಿಸ್ಬೇಕು ಅಂದರೆ ಕನಿಷ್ಠ ಪಕ್ಷ 2,000-3,000 ರೂಪಾಯಿ ಖರ್ಚು. ಒಂದು ಮಣ್ಣು ಬರಬೇಕು ಅಂದರೂ ನಿಮ್ಗೊಂದು 2,000 ಖರ್ಚು. ಮಣ್ಣು ಆಚೆ ಹೋಗಬೇಕು, ಮಣ್ಣು ಬರಬೇಕು ಅಂದರೆ ಎಲ್ಲದಕ್ಕೂ ಖರ್ಚಿದೆ. ನಾವು ಇದನ್ನು ಫಸ್ಟೇ ನೋಡಬೇಕು, ನಮ್ದು ಅಕ್ಕಪಕ್ಕ ಜಾಗ ಇದೆಯಾ, ನಾವು ಮಣ್ಣು ಆಚೆ ಕಳಿಸ್ತೀವ, ನಾವು ಎಷ್ಟು ಡೀಪಾಗಿ ಹೋಗ್ತೀವಿ, ಕಾಸ್ಟಿಂಗಲ್ಲಿ ಇದು ಇನ್ಕ್ಲೂಡ್ ಇದೆಯಾ ಇಲ್ವಾ ನೀವು ಕೇಳಿ ಪಡಿಬೇಕು.
ಇದು ಇದೆಯಾ ಇಲ್ವಾ, ಸುಮ್ಮನೆ ಕಂಡೀಷನ್ ಸಪ್ಲೈ ಅಂತ ನಾವು ಹಾಕ್ಬಿಟ್ಟು ಕೊನೆಯಲ್ಲಿ ಇದೇ ನಮ್ಗೆ 1 ಲಕ್ಷ 2 ಲಕ್ಷದವರೆಗೂ ಖರ್ಚಾಗುತ್ತೆ. ಅದನ್ನು ಯಾರು ಕನ್ಸಿಡರ್ ಮಾಡೋದೇ ಇಲ್ಲ. ಯೂಶಲಿ ಇದು ಕಾನ್ಫ್ಲಿಕ್ಟ್ ಬರುತ್ತೆ ಬಿಟ್ವೀನ್ ಅ ಬಿಲ್ಡರ್ ಮತ್ತು ಓನರ್ ಮಧ್ಯೆ, ಇದು ಭಾಳ ಕಾನ್ಫ್ಲಿಕ್ಟ್ ಬರುತ್ತೆ. ಇಲ್ಲಿ ಎಕ್ಸ್ಕವೇಷನ್ ಮಾಡ್ತೀವಿ. ಎಕ್ಸ್ಕವೇಷನ್ ಮಾಡಿದ ನಂತರ ನಮ್ಮದು ಮಾಮೂಲಿ ಪ್ರೊಸೆಸ್, ಫುಟ್ಟಿಂಗ್ ಆಗಲಿ, ಪ್ಲಿಂತ್ ಆಗಲಿ, ಆಮೇಲೆ ಸ್ಲ್ಯಾಬ್ ರೈಸ್ ಆಗುತ್ತೆ. ಸ್ಲ್ಯಾಬ್ ರೈಸ್ ಆದಮೇಲೆ ನಾವು ವಾಲ್ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಕೆಲವೊಮ್ಮೆ ವಾಲ್ ಕಟ್ಟಿನೂ ಸ್ಲ್ಯಾಬ್ ಕಟ್ತಾರೆ ಯೂಶಲಿ. ಅದಾದಮೇಲಿಂದ ಪ್ಲಾಸ್ಟಿಂಗು, ಫಿನಿಷಸ್ಸು ಇದೆಲ್ಲ ಕಂಪ್ಲೀಟ್ ಆದಮೇಲೆ ಒಂದು ಕನ್ಸ್ಟ್ರಕ್ಷನ್ ಎಲ್ಲ ಒಂದು ಹಂತಕ್ಕೆ ಬಂದು ನಮ್ಮದು ಕೋರ್ ಬಿಲ್ಡಿಂಗ್ ಆಗೋಯ್ತು ಅಂತ ಅಂದ್ಕೊಳ್ಳೋಣ. ನೆಕ್ಸ್ಟ್ ಬರೋದೇ ನಮಗೆ ಈ ಎಲೆಕ್ಟ್ರಿಕಲ್ಲು, ಪ್ಲಂಬಿಂಗು, ಅದನ್ನೆಲ್ಲ ನಾವು ಮಾಡ್ಕೋತೀವಿ. ಡೋರ್ಸು, ಎಲೆಕ್ಟ್ರಿಕಲ್ಲು, ಪ್ಲಂಬಿಂಗು ಇದೆಲ್ಲ ಆಗಿದ ನಂತರ ನೆಕ್ಸ್ಟ್ ಇದೊಂದು ಪ್ರೋಸೆಸ್ ಆದಮೇಲೆ ಈ ಕನ್ಸ್ಟ್ರಕ್ಷನ್ ಏನಿದೆ ಮುಗಿಯುತ್ತೆ. ಇವಾಗ ಇಂಟೀರಿಯರ್ಸು ನಾವು ಸ್ಟಾರ್ಟ್ ಮಾಡ್ಕೊತೀವಿ. ನೆಕ್ಸ್ಟ್ ಈ ಕನ್ಸ್ಟ್ರಕ್ಷನ್ ಆಯಿತು, ನೆಕ್ಸ್ಟ್ ಪಾರ್ಟ್ ಬಂದು ಇಂಟೀರಿಯರ್ಗೆ ಬಂದಾಗ ಮೊದಲಿಂದು ನಾವು ಏನು 3D ವಿಜುವಲೈಸೇಷನ್ ಜನರಿಗೆ ತೋರಿಸಿರ್ತೀವಿ ಅದು, ಮತ್ತು ಇದಕ್ಕೆ ಅಂತ ಪ್ರತಿಯೊಂದು ಡ್ರಾಯಿಂಗ್ ಬೇಕಾಗುತ್ತೆ, ಯಾವ ವಾಲ್ ಯಾವ ರೀತಿ ಬರುತ್ತೆ ಏನು ಅಂತ. ಆ ಇಂಟೀರಿಯರಲ್ಲಿ ನಾವು 2 ಥರ, ಒಂದು ಫಿಕ್ಸ್ಡ್ ಫರ್ನಿಚರ್ಸು, ಅಂದರೆ ಇವಾಗ ವಾರ್ಡ್ರೋಬ್ ಆಗ್ಬೋದು, ಕಿಚನ್ ಆಗ್ಬೋದು ಇದೆಲ್ಲ. ಇನ್ನೊಂದು ಲೂಸ್ ಫರ್ನಿಚರ್ಸು, ಅಂದರೆ ಇವಾಗ ನಮ್ಮದು ಸೋಫಾ ಬೇಕು, ಕಾಟ್ ಬೇಕು, ಕೆಲವೊಂದು ಏನೋ ಒಂದು, ಈಗ ಆ ಮನೇಲಿ ನಮ್ಮದೊಂದು ಇದಿತ್ತು, ನನಗೊಂದೇನೋ ಆ ಸೋಫಾ ಒಂದು ಅಟ್ಯಾಚ್ಮೆಂಟ್ ಇದೆ, ನಾನು ಇಲ್ಲಿಗೆ ತೊಗೊಂಬಂದು ಹಾಕ್ತೀನಿ. ತೊಗೊಂಬಂದು ಹಾಕಿದ ತಕ್ಷಣ ನಾವು ರೀಫರ್ಬಿಷ್ ಮಾಡಬೇಕಾ, ಈ ಮನೆಗೆ ಹೊಂದುತ್ತಾ ಅನ್ನೋದು ಇಂಪಾರ್ಟೆಂಟೇ. ನನಗೆ ಇಷ್ಟ ಇದೆ ಅಂದ್ಬಿಟ್ಟು ನಾವು ಇಲ್ಲೇನೋ ಬಲವಂತವಾಗಿ ಮಾಡೋಕ್ಕಾಗಲ್ಲ. ನಮ್ಮದು ಥೀಮ್ ಇಟ್ಕೋಬೇಕು, ನಮ್ಮದು ನ್ಯೂಟ್ರಲ್ಸಾ. ಈಗ ಒಂದು ಕಿಡ್ಸ್ ಬೆಡ್ರೂಮಿಗೆ ಬಂದರೆ ಪಿಂಕ್ ಕಲರ್ ಯೂಶ್ವಲಿ ಚಿಕ್ಕ ಮಕ್ಳು ಇಷ್ಟಪಡ್ಬೋದು, ಇಲ್ಲ ಒಂದು ಅಡಲ್ಟ್ ಏಜಿಗೆ ಬಂದಾಗ ಒಂದು ಬ್ಲೂ ಇಷ್ಟಪಡ್ಬೋದು. ಆ ಥೀಮಿಗೆ ಮ್ಯಾಚ್ ಆಗುತ್ತಾ, ಮ್ಯಾಚ್ ಆಗಲ್ವ. ಇದು ಫರ್ನಿಚರು ಮ್ಯಾಚ್ ಆಗಬೇಕು, ವಾಲು ಮ್ಯಾಚ್ ಆಗಬೇಕು, ಫ್ಲೋರಿಂಗು ಅದಕ್ಕೆ ತಕ್ಕಂತೆ ಇರಬೇಕು. ಈ ಲೂಸ್ ಫರ್ನಿಚರ್ಸ್ ಹೇಳ್ತಾಳನ್ನಲ್ಲ, ಬೆಡ್ಡು, ಕಾಟು ಕೂಡ ಮ್ಯಾಚ್ ಆಗಬೇಕು. ಇದಕ್ಕೆಲ್ಲ ನಾವು ಬಡ್ಜೆಟ್ ಮಾಡ್ಕೋಬೇಕು. ಅದಕ್ಕೆ ಕರ್ಟೈನ್ಸ್ ಕೂಡ ಇಂಪಾರ್ಟೆಂಟು, ಕರ್ಟೈನ್ನ ನಾವು ಮರ್ತು ಬಿಡೋಂಗಿಲ್ಲ. ಆಮೇಲೆ ಲೈಟಿಂಗ್ ಇಂಪಾರ್ಟೆಂಟು, ಆರ್ಟಿಫ್ಯಾಕ್ಟ್ಸ್ ಕೂಡ ಭಾಳ ಇಂಪಾರ್ಟೆಂಟು. ಖಾಲಿ ಜಾಗ ಅದು ಬಿಡಬಾರ್ದು. ಒಂದು ವಾಲಲ್ಲಿ ಒಂದು ಫೋಟೋ ಫ್ರೇಮ್ ಹಾಕ್ಬೋದು, ಮೆಟಲ್ ಆರ್ಟ್ ಹಾಕ್ಬೋದು, ಒಂದು ಚಿಕ್ಕ ಚಿಕ್ಕ ಗಿಡಗಳನ್ನ ನಾವು ಇಡ್ಬೋದು. ಇದಕ್ಕೂ ನಾವು ಮೊದಲೇ ನಾನು ಅಪ್ರಾಕ್ಸಿಮೇಟ್ಲಿ 10% ಅಂತ ಹೇಳಿದ್ದೀನಲ್ಲ, ಮಿನಿಮಮ್ 10% ಆಫ್ ದ ಹೋಲ್ ಪ್ರಾಜೆಕ್ಟಲ್ಲಿ ಇದಕ್ಕೆ ನಾವು ಸೈಡ್ಗೆ ಇಡಬೇಕಾಗತ್ತೆ. ಇದೆಲ್ಲ ಇಂಟೀರಿಯರ್ಸ್ ಆದಮೇಲೆ ಡೆಕೋರ್ ಕಾನ್ಸಂಟ್ರೇಟ್ ಮಾಡ್ತೀವಿ. ಅಂದರೆ ಈ ಲೂಸ್ ಫರ್ನಿಚರು, ಡೆಕೋರ್ ಎಲ್ಲ ಆಗಿದ ನಂತರ ನಾವು ಲೈಟ್ ಫಿಟ್ಟಿಂಗ್ಸು, ಸ್ಮಾರ್ಟ್ ಆಟೋಮೇಷನ್ಸು ಏನಾನ ಮಿಕ್ಕಿದ್ರೆ ಇದನ್ನೆಲ್ಲ ನಾವು ಮಾಡಿ ಕಂಪ್ಲೀಟ್ ಮಾಡಿ ಕೊಡ್ತೀವಿ. ಇದು ಓವರ್ ಆಲ್ ಪ್ರೊಸೆಸ್ ಆಫ್ ಜರ್ನಿ. ಆಮೇಲೆ ನೀವು ಗೃಹ ಪ್ರವೇಶ ಮಾಡ್ಕೊಳ್ಬೋದು.